ಎಂಜಿನಿಯರಿಂಗ್ ಕಾಲೇಜು ಬಗೆಗಿನ ಗೋಲ್ಡನ್ ಲೈಫ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವಿದ್ಯಶ್ರೀ. ಶಿಕ್ಷಣದ ಮುಖ್ಯ ಉದ್ದೇಶವೇ ಬದುಕನ್ನ ಅರ್ಥಪೂರ್ಣವಾಗಿ ಮಾಡುವುದು. ಇತ್ತೀಚೆಗೆ ಸಿಟಿ ಎಂಜಿನಿಯರಿಂಗ್ ಕಾಲೇಜ್ ಆಯೋಜನೆ ಮಾಡಿದ್ದಂತಹ ಘಟಿಕೋತ್ಸವದಲ್ಲಿ ಅರ್ಥಪೂರ್ಣ ಅಷ್ಟೇ ಅಲ್ಲ, ಸಾರ್ಥಕ ಭಾವ, ಗಮ್ಯವನ್ನ ಸೇರಿಕೊಂಡಂತಹ ಖುಷಿ, ತುಂಬು ಹೃದಯದ ನಗು, ಸಂಭ್ರಮ, ಹಬ್ಬದ ಸಡಗರ ಎಲ್ಲವೂ ಎದ್ದು ಕಾಣ್ತಾ ಇತ್ತು. ಅದಕ್ಕೆ ಕಾರಣ ಗುರು ಬ್ರಹ್ಮರು, ಹೆತ್ತವರು, ಭವಿಷ್ಯವನ್ನ ರೂಪಿಸಿಕೊಂಡಂತಹ ವಿದ್ಯಾರ್ಥಿಗಳು. ಇವರೆಲ್ಲರ ಮುಗುಳ್ನಗೆಗೆ ಕಾರಣ ಆ ಕಾಲೇಜಿನ ಗ್ರಾಜುಯೇಷನ್ ಡೇ. ಹೂವಿನ ರಂಗೋಲಿಗಳ ಸ್ವಾಗತ, ವಿದ್ಯಾರ್ಥಿ ಶಿಕ್ಷಕರ ಸಮ್ಮಿಳಿತ, ಇಡೀ ಆ ಕಾಲೇಜಿನ ಹೊರಗೂ ಹಾಗೂ ಒಳಗೂ ಸಂಭ್ರಮ ಭರಿತ. ನಮ್ಮದು ಟೀಮ್ ವರ್ಕ್, ಡಿಸಿಪ್ಲಿನ್ನ ಮಾರ್ಕ್ ಅಂತ ವ್ಯಾಲ್ಯೂಸ್ನ ಕಲಿಸೋ ಸ್ಕೂಲ್ ಬ್ಯಾಂಡ್ನ ಬಡಿತ. ಇದು ಮಾಮೂಲಿಯ ಹಬ್ಬವಲ್ಲ, ಸಿಟಿ ಇಂಜಿನಿಯರಿಂಗ್ ಕಾಲೇಜಿನ ಸಿಲ್ವರ್ ಜುಬ್ಲಿಯತ್ತ ಸಾಗಿದ ಗ್ರಾಜುಯೇಷನ್ ಡೇ ಹಬ್ಬ. ಆ ದಿನ ಸಿಟಿ ಇಂಜಿನಿಯರಿಂಗ್ ಕಾಲೇಜ್ ಮತ್ತೊಂದು ಹಂತದ ಗೆಲುವಿಗೆ ಕಿರೀಟ ತೊಡಿಸಿತ್ತು. ಅಲ್ಲಿ ಸಾಧನೆಯ ರಂಗ ಸಜ್ಜಿಕೆ ಸಿದ್ಧವಾಗಿತ್ತು. ಶಿಕ್ಷಣ ಸಂಸ್ಥೆಗಳ ಗಣ್ಯಾತಿಗಣ್ಯರಿಗಾಗಿ ವೇದಿಕೆ ಕಾದಿತ್ತು. ಪದವಿ ಪಡೆಯೋ ಖುಷಿಯಲ್ಲಿ ಪದವೀಧರ ಪದವೀಧರೆಯರು ಕಾಲೇಜ್ನ ಧರೆಯಲ್ಲಿ ಕಂಗೊಳಿಸ್ತಾ ಇದ್ರು. 21ನೇ ಘಟಿಕೋತ್ಸವ ಆಚರಿಸಿಕೊಂಡ ಸಿಟಿ ಇಂಜಿನಿಯರಿಂಗ್ ಕಾಲೇಜ್ ತನ್ನ ಸ್ಟೂಡೆಂಟ್ಸ್ ಮತ್ತು ಟೀಚರ್ಸ್ನ ಒಟ್ಟುಗೂಡಿಸಿ ಸಂಭ್ರಮದ ಪರೇಡ್ ನಡೆಸಿದೆ. ಈ ಗ್ರಾಜುಯೇಷನ್ ಡೇನಲ್ಲಿ ಸಾಲಾಗಿ ನಿಂತು ಅವರವರ ಕೋರ್ಸ್ ಬೋರ್ಡ್ ಹಿಡಿದು ಒಗ್ಗಟ್ಟನ್ನ ಪ್ರದರ್ಶಿಸಿದ್ದಾರೆ. ಶೈಕ್ಷಣಿಕ ಕ್ಷೇತ್ರದಲ್ಲಿ ಸಾಧನೆಗಳನ್ನ ಮಾಡಿದ್ದ ಸಂಸ್ಥೆಗಳಲ್ಲಿ ಸಿಟಿ ಇಂಜಿನಿಯರಿಂಗ್ ಕಾಲೇಜ್ ಕೂಡ ಒಂದು. ಪ್ರತಿ ಸಾಧನೆಯನ್ನು ಮೊದಲ ಸಾಧನೆಯಂತೆ ಭಾವಿಸಿ ಪ್ರತಿ ವರ್ಷ ಉಕ್ಕಿನ ವಿದ್ಯಾರ್ಥಿಗಳನ್ನ ಕೊಟ್ಟು ಸಂತಸ ಪಡುವ ಕಾಲೇಜ್ ಈ ಸಿಟಿ ಇಂಜಿನಿಯರಿಂಗ್ ಕಾಲೇಜ್. ಎತ್ತ ಕಣ್ಣಾಯಿಸಿದ್ರು ಕಲರ್ಫುಲ್ ಆಗಿ ಕಣ್ಣಲ್ಲಿ ಖುಷಿ ತುಂಬಿಕೊಂಡ ವಿದ್ಯಾರ್ಥಿಗಳೇ. ಅವರ ಆ ಭರವಸೆಯ ಬೆಳಕಿನ ಮುಖದಲ್ಲಿ ಹರ್ಷ ಕಂಡು ಖುಷಿ ಪಡ್ತಾ ಇರೋ ಪೋಷಕರು. ಒಂದೊಳ್ಳೆ ಬ್ಯಾಚ್ನ ಕಳಿಸಿಕೊಡ್ತಾ ಇದ್ದೀವಿ ಅನ್ನೋ ಖುಷಿಯಲ್ಲಿ ಉಪನ್ಯಾಸಕರ ವೃಂದ. ನಗು, ಖುಷಿ, ಸಾರ್ಥಕ ಭಾವದ ಮಿಶ್ರಣದ ದೃಶ್ಯ ವೈಭವವಿದು. ಲಕ್ಷಾಂತರ ವಿದ್ಯಾರ್ಥಿಗಳ ಬದುಕನ್ನ ಬಂಗಾರವಾಗಿ ಪೋಣಿಸಿದ ಸಿಟಿ ಇಂಜಿನಿಯರಿಂಗ್ ಕಾಲೇಜಿನ ಗ್ರಾಜುಯೇಷನ್ ಡೇ ಇಷ್ಟೆಲ್ಲ ಭಾವನೆಗಳನ್ನ ಒಂದೇ ಕಡೆ ಸೇರಿಸಿ ವಿದ್ಯಾರ್ಥಿಗಳು, ಶಿಕ್ಷಕರು, ಪೋಷಕರು ಈ 3 ಬಗೆಯ ವ್ಯಕ್ತಿಗಳನ್ನ ಒಟ್ಟುಗೂಡಿಸಿದೆ. ಈ ವಿಶಾಲವಾದ 16 ಎಕರೆ ಕ್ಯಾಂಪಸ್ ಹೊಂದಿರುವ ಸಿಟಿ ಇಂಜಿನಿಯರಿಂಗ್ ಕಾಲೇಜ್ಗೆ ಈ ದಿನ ಗರ್ವದ ದಿನ, ತಲೆ ಎತ್ತಿ ಹೆಮ್ಮೆ ಪಡುವ ದಿನ. ಕಳೆದ 22 ವರ್ಷಗಳಿಂದ ಸಾಕಷ್ಟು ವಿದ್ಯಾರ್ಥಿಗಳ ತಯಾರಿ ಮಾಡಿ ತಂತ್ರಜ್ಞಾನದಲ್ಲಿ, ವಿದ್ಯಾ ಕ್ಷೇತ್ರದಲ್ಲಿ ಹಲವಾರು ವಿಭಾಗಗಳಲ್ಲಿ ವಿದ್ಯಾರ್ಥಿಗಳು ಕಲಿತು ಶ್ರಮ ವಹಿಸಿದ್ದಾರೆ. ಈಗ ಇದೇ ವಿದ್ಯಾರ್ಥಿಗಳು ಸಮಾಜದ ಅಭಿವೃದ್ಧಿಗೆ ಪಾತ್ರರಾಗಲಿದ್ದಾರೆ. ಈ ಮಹೋನ್ನತ ಕೊಡುಗೆ ಸಿಕ್ಕಿದ್ದು ಸಿಟಿ ಇಂಜಿನಿಯರಿಂಗ್ ಕಾಲೇಜಿನಿಂದ. ಎಸ್, ಇವತ್ತು 2020-25ನೇ ಬ್ಯಾಚ್ನ ವಿದ್ಯಾರ್ಥಿಗಳಿಗೆ ಕಾಲೇಜಲ್ಲಿ ಗ್ರಾಜುಯೇಷನ್ ಡೇ ಮಾಡಲಾಯಿತು. ಸುಮಾರು 250 ಪದವಿ ವಿದ್ಯಾರ್ಥಿಗಳಿಗೆ ಪದವಿ ಪ್ರದಾನವನ್ನ ಮಾಡಲಾಯಿತು. ಈ ಕಾರ್ಯಕ್ರಮದಲ್ಲಿ ಎಎಂಸಿ, ಸಿಟಿ, ಕೇಂಬ್ರಿಡ್ಜ್ ಮತ್ತು ಬ್ರೂಕ್ಲಿನ್ ಸಂಸ್ಥೆಗಳ ಅಧ್ಯಕ್ಷರಾದ ಡಾಕ್ಟರ್ ಕೆಆರ್ ಪರಮಹಂಸ, ಉಪಾಧ್ಯಕ್ಷರಾದ ಶ್ರೀಮತಿ ಕೆ ಗೀತಾ ಪರಮಹಂಸ, ಬೆಂಗಳೂರಿನ ಟಾಟಾ ರಿಸರ್ಚ್, ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್ನ ಮುಖ್ಯ ವಿಜ್ಞಾನಿ ಡಾಕ್ಟರ್ ಎಂ ಗಿರೀಶ್ ಚಂದ್ರ, ಪ್ರಾಂಶುಪಾಲರಾದ ಡಾಕ್ಟರ್ ಎಸ್ ಕರುಣಾಕರ ಮತ್ತು ಮುಖ್ಯಸ್ಥರಾದ ಡಾಕ್ಟರ್ ಸೌಮ್ಯ, ಹೀಗೆ ಶಿಕ್ಷಣದ ಸಾರಥಿಗಳೇ ವೇದಿಕೆ ರಥವೇರಿದ್ರು. ಸಿಟಿ ಇಂಜಿನಿಯರಿಂಗ್ ಕಾಲೇಜು ಅಂದ್ರೆ ಈಗ ಇಂಜಿನಿಯರಿಂಗ್ ಕಲಿಕಾ ವಿದ್ಯಾರ್ಥಿಗಳಿಗೆ ಕೇರ್ ಆಫ್ ಆಗಿದೆ. ಇದೊಂದು ಕಲಿಕಾ ಗಣಿ, ಕಲಿಸುವವರಿರುವ ಏಣಿ ಅನ್ನೋ ಅರ್ಥ. ಇಲ್ಲಿ ಓದಿ ಹೊರಬಂದವರೆಲ್ಲ ಹೇಳುವ ಮಾತುಗಳಲ್ಲಿ ಅದು ಎದ್ದು ಕಾಣುತ್ತೆ. ಸಂಸ್ಥೆ ಹುಟ್ಟಿಕೊಂಡಾಗಿನಿಂದ ಈ ಪರಿಯಲ್ಲಿ ಸಂಸ್ಥೆ ಬೆಳೆಯೋಕೆ ಸಾಕಷ್ಟು ಶ್ರಮದ ಕೈಗಳು ಹಿಂದೆ ಇದ್ದೇ ಇವೆ. ಶೈಕ್ಷಣಿಕ ಕ್ಷೇತ್ರದಲ್ಲಿ ಈ ಕಾಲೇಜ್ ಅತಿ ಎತ್ತರದ ಶಿಖರ ಏರಿ ಇಂಜಿನಿಯರಿಂಗ್ನಲ್ಲಿ ಕ್ರಾಂತಿ ಮಾಡಿದ ಕಾಲೇಜ್ ಇದು.
ಈ ಸಂಸ್ಥೆಗೆ ದಶಕಗಳಿಂದ ಒಂದು ಮಹೋನ್ನತ ಗೌರವವಿದೆ, ವೈಭವೀಕರಿಸೋ ವರ್ಚಸ್ಸಿದೆ, ಶರವೇಗದಲ್ಲಿ ಸಿಕ್ಕ ಶೈಕ್ಷಣಿಕ ಸಾಧನೆಯ ಗರಿ ಇದೆ. ಸಿಟಿ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಆಯೋಜಿಸಿದ್ದ ಘಟಿಕೋತ್ಸವ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳಿಗೆ ಪದವಿ ಪ್ರದಾನ ಮಾಡಿ ಮಾತನಾಡಿದ ಟಾಟಾ ರಿಸರ್ಚ್, ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್ ಅಂದರೆ TCS ಮುಖ್ಯಸ್ಥ ವಿಜ್ಞಾನಿ ಡಾಕ್ಟರ್ ಎಂ ಗಿರೀಶ್ ಚಂದ್ರ ಅವರು ಅದ್ಭುತ ಮಾತುಗಳನ್ನಾಡಿದ್ದಾರೆ. ಒಳ್ಳೆ ಫೌಂಡೇಶನ್ಸ್ ಮೇಲೆ ಇರಬೇಕು. ಪರ್ಟಿಕ್ಯುಲರ್ ಇಂಜಿನಿಯರಿಂಗ್ ಅಂದರೆ ಸೈನ್ಸು, ಮ್ಯಾಥ್ಸು, ಉಳಿದಿದ್ದ ಅಲೈಡ್ ಏರಿಯಾಸನ್ನು ಚೆನ್ನಾಗಿ ತಿಳ್ಕೊಂಡಿರಬೇಕು. ಅದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಅಂದರೆ ಇಮ್ಯಾಜಿನೇಷನ್. ನಾಲೆಡ್ಜು ಮತ್ತು ಇಮ್ಯಾಜಿನೇಷನ್ ಎರಡೂ ಸರಿಯಾಗಿ ಯುಟಿಲೈಸ್ ಮಾಡಿ ಆಮೇಲೆ ಹೇಳ್ತಾ ಇರ್ತೀವಿ, ಈಗ ಎಷ್ಟು ಡೈನಮಿಕ್ ಆಗಿದೆ ಇದು ಎರಾ ಅಂದರೆ ವಿ ಹ್ಯಾವ್ ಟು ಲರ್ನ್, ರೀಲರ್ನ್ ಆ್ಯಂಡ್ ಅನ್ಲರ್ನ್. ಯಾಕಂದರೆ ಎಲ್ಲರೂ ತುಂಬಿಟ್ಕೊಳ್ಳೋಕ್ಕಾಗೋದಿಲ್ಲ ಇದರಲ್ಲಿ. ಅದು ಯಾವಾಗ ಯಾವುದನ್ನು ನಾವು ಉಪಯೋಗಿಸ್ಕೋಬೇಕು ಅದನ್ನು ಸರಿಯಾಗಿ ಉಪಯೋಗಿಸ್ಕೊಂಡ್ರೆ ಆವಾಗ ನಾವು ಟ್ರೂ ಇಂಜಿನಿಯರ್ಸ್ ಆಗಿರ್ತೀವಿ. ಅವ್ರದ್ದು ಕ್ಯಾರೆಕ್ಟರಿಸ್ಟಿಕ್ಸೇ ತುಂಬ ಇರುತ್ತೆ. ಕಲಿಕೆ ನಿರಂತರವಾದ ಒಂದು ಪ್ರಕ್ರಿಯೆ. ವಿದ್ಯಾರ್ಥಿಗಳು ಲರ್ನ್, ರೀಲರ್ನ್ ಮತ್ತು ಅನ್ಲರ್ನ್ ಮಾಡಬೇಕು. ಶಿಕ್ಷಣ ಸಂಸ್ಥೆಗಳಿಂದ ಹೊರಬರ್ತಾ ಇರುವ ಪದವೀಧರರು ಕಂಪನಿಗಳು ನಿರೀಕ್ಷೆ ಮಾಡುವ ಮಟ್ಟಕ್ಕೆ ಮುಟ್ಟಬೇಕು ಅನ್ನೋ ಸಲಹೆಗಳನ್ನು ಕೊಡ್ತಾ, ಎಲ್ಲವೂ ಶಿಕ್ಷಣ ಸಂಸ್ಥೆಗಳೇ ಕಲಿಸಲು ಸಾಧ್ಯವಿಲ್ಲ, ಕೆಲವೊಂದು ವೈಯಕ್ತಿಕವಾಗಿಯೂ ಕಲಿಬೇಕು ಅನ್ನೋ ಕಿವಿಮಾತಿನ ಜೊತೆಗೆ ಸಬ್ಜೆಕ್ಟ್ ಆಯ್ಕೆ ಬಗ್ಗೆಯೂ ಹೇಳಿದ್ರು. ಪ್ರತಿಯೊಬ್ಬನ ತುಂಬ ಎನಾರ್ಮಸ್ ಪೊಟೆನ್ಷಿಯಲ್ ಮತ್ತು ಯುನೀಕ್ ಸ್ಟ್ರೆಂತ್ಸ್ ಇರುತ್ತೆ. ನಾವು ಅದನ್ನು ಬ್ಯಾಕ್ ಮಾಡ್ಕೊಂಡು ಬರೀ ಎಲ್ಲರೂ ಏನು ಮಾಡ್ತೀವಿ ಅಂತ ಹೋದ್ರೆ ಅದು ಪ್ರಾಬ್ಲಮ್ ಆಗಿಬಿಡುತ್ತೆ. ಸೊ ಈಗ ನೀವು ಸಿವಿಲ್ ಇಂಜಿನಿಯರ್ ಅದರಲ್ಲೂ ನಾವು ಸ್ಮಾರ್ಟ್ ಸಿಟಿ ಅಂತ ಹೇಳ್ತೀವಿ, ಸ್ಮಾರ್ಟ್ ಇನ್ಫ್ರಾಸ್ಟ್ರಕ್ಚರ್, ಸ್ಮಾರ್ಟ್ ಟ್ರಾನ್ಸ್ಪೋರ್ಟೇಷನು. ಅದ್ರ ಬರೀ ಸಿವಿಲ್ ಒಂದೇ ಅಲ್ಲ ಕಾನ್ಸೆಪ್ಟ್. ನಾನು ಇಂಪೀರಿಯಲ್ ಕಾಲೇಜಲ್ಲಿ ಓದಿದಾಗ ನೋಡ್ತಾ ಇದ್ದೆ, ನಾನು ಯಾವಾಗಲೂ ಸಿವಿಲ್ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟಲ್ಲಿ ಪಾಸ್ ಆಗಬೇಕಾದ್ರೆ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟಿಂತ ಜಾಸ್ತಿ ವೈರ್ಸು ಅಲ್ಲಿ ಸಿವಿಲ್ ಡಿಪಾರ್ಟ್ಮೆಂಟಲ್ಲಿ ಇದ್ದರು. ಸೊ ಹಂಗಾಗಿ ನಾವು ತುಂಬ ಕ್ರಾಸ್ ಡಿಸಿಪ್ಲಿನರಿ ಆ ಕೋರ್ ಇದನ್ನೆಲ್ಲ ಇಟ್ಕೊಂಡ್ರೆ ನೀವು ಯಾವಾಗಲೂ ಇಂಥದಕ್ಕೆಲ್ಲ ಟ್ರೆಂಡ್, ಟೆಕ್ನಾಲಜಿ ಚೇಂಜ್ ಆಗ್ತಾ ಇರುತ್ತೆ, ಅದ್ರ ಜೊತೆನೇ ಹೋಗ್ತಾ ಇರ್ಬೋದು, ಅದೇನು ತೊಂದರೆ ಆಗೋದಿಲ್ಲ. ಅವ್ರ ಕೋರ್ ಸ್ಟ್ರೆಂತನ್ನು ನಾವು ನಮ್ಮದನ್ನ ಸ್ಟ್ರೆಂತನ್ನು ಪ್ಲೇ ಮಾಡಿದ್ರೆ ಎಲ್ಲ ಗುಡ್ ಅಂದರೆ ಯಾರೇ ಟ್ಯಾಲೆಂಟ್, ಎಲ್ಲರೂ ಟ್ಯಾಲೆಂಟೆಡ್ ನನ್ನ ಪ್ರಕಾರ, ಎಲ್ರಿಗೂ ಸಿಗುತ್ತೆ. ಐ ಆಮ್ ಹೋಪ್ಫುಲ್ ಆಫ್ ದಟ್ ಆಕ್ಚುಲಿ. ಕೇಂಬ್ರಿಡ್ಜ್ ಮತ್ತು ಬ್ರೂಕ್ಲಿನ್ ಸಂಸ್ಥೆಗಳ ಅಧ್ಯಕ್ಷರಾದ ಡಾಕ್ಟರ್ KR ಪರಮಹಂಸ ಅವರು ಈ ಕಾಲೇಜಿನ ಹುಟ್ಟು ಮತ್ತದರ ಉದ್ದೇಶದ ಬಗ್ಗೆ ಮಾತಾಡಿದ್ರು. ಕಾಲೇಜಿನ ಸೌಲಭ್ಯಗಳ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ, ನೀವೇ ಕೇಳಿ. ಈ ಮೇನ್ ಉದ್ದೇಶ ಏನಂದರೆ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ನಾವು ಸ್ಟಾರ್ಟ್ ಮಾಡಿರೋದು ನಮ್ಮ ಮದರ್ ಹೆಸರಿಗೆ ಮಾಡಿದ್ವಿ. ತುಂಬ ಮಿಡಿಲ್ ಕ್ಲಾಸು, ಬಡವರು ಅಂಥವ್ರಿಗೆಲ್ಲನೂ ಈಗ ಕಡಿಮೆ ಪರ್ಸೆಂಟೇಜ್ ಇರೋರಿಗೂ ನಾವೆಲ್ಲ ಅವಕಾಶ ಕೊಟ್ಟು ಅವ್ರನ್ನೆಲ್ಲ ಉಪಯೋಗ ಆಗುವಂಥ ಸಿಟಿಸನ್ಸ್ ಥರ ರೆಡಿ ಮಾಡ್ತಾಯಿದ್ದೀವಿ. ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ಬರೀ ಓನ್ಲಿ ಎಜುಕೇಷನ್ ಕೊಡೋದೇ ಅಂತಲ್ಲ, ಅವ್ರಿಗೆ ವ್ಯಾಲ್ಯೂಸು ಹೇಳ್ಕೊಡ್ತೀವಿ ಇಲ್ಲಿ ಇನ್ಸ್ಟಿಟ್ಯೂಷನ್ಸಲ್ಲಿ. ಹಾಗೆ ಲೇಟೆಸ್ಟ್ ಟೆಕ್ನಾಲಜೀಸಲ್ಲಿ ಸ್ಟೂಡೆಂಟ್ಸ್ ಎಲ್ಲರೂ ಟ್ರೈನಿಂಗ್ ತಗೋಬೇಕು. ಲೇಟೆಸ್ಟ್ ಈಸ್ ಎಲ್ಲರೂ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು, ಮೆಷಿನ್ ಲರ್ನಿಂಗು, ಡಾಟಾ ಸೈನ್ಸಸ್ಸು ಇಂಥ ಕೋರ್ಸಸಲ್ಲೇ ಇದು ಮಾಡ್ತಾಯಿದ್ದಾರೆ. ಇವಾಗ ನಮ್ಮ TCSನವರು ಕ್ವಾಂಟಮ್ ಟೆಕ್ನಾಲಜೀಸ್ ಮೇಲೆ ಇವಾಗ ತುಂಬ ರಿಸರ್ಚ್ ಮಾಡಿ ಅದರಲ್ಲಿ ಎಷ್ಟೋ ಅದು ಮುಂದಕ್ಕೆಲ್ಲ ಡೆವಲಪ್ಮೆಂಟ್ಸ್ ಎಲ್ಲ ಮಾಡಿದ್ದಾರೆ. ನಾವು ಬೇರೆ ನ್ಯಾಕ್ ಅಕ್ರೆಡಿಟೇಷನಲ್ಲಿ ಇವಾಗ B++ ಬಂದಿದೆ ಆಲ್ರೆಡಿ, ಇವಾಗ ಸೆಕೆಂಡ್ ಸೈಕಲಲ್ಲೂ ಕಂಪ್ಲೀಟ್ ಮಾಡಿದ್ದು. ದಟ್ ಇಸ್ ಅ ಕ್ವಾಲಿಟಿ ಸರ್ಟಿಫಿಕೇಷನ್ ಆಫ್ ದ ಇನ್ಸ್ಟಿಟ್ಯೂಷನ್ ಅದು. ಹಾಗೆ ಇವಾಗ NVAಗೆ ಹೋಗ್ತಾ ಇದ್ವಿ. ವಿ ಆರ್ ಎಫಿಲೇಟೆಡ್ ಟು ದ VTU. ಹೆಚ್ಚು ಕಡಿಮೆ ನಮ್ಮಲ್ಲಿ ಅಬೌಟ್ 2000 ಸ್ಟೂಡೆಂಟ್ಸು ಎಲ್ಲ ಓದ್ಕೊಳ್ತಾ ಇದ್ದಾರೆ ಇನ್ಸ್ಟಿಟ್ಯೂಷನ್ಸಲ್ಲಿ. ಓವರಾಲು AMC ಆ್ಯಂಡ್ ಸಿಟಿ ಇನ್ಸ್ಟಿಟ್ಯೂಷನ್ಸಲ್ಲಿ ನಮ್ಮಲ್ಲಿ ಮೋರ್ ದ್ಯಾನ್ 15,000 ಸ್ಟೂಡೆಂಟ್ಸು ಓದ್ತಾ ಇದ್ದಾರೆ ಇವಾಗ. ಅವ್ರಿಗೆ ತಕ್ಕಷ್ಟು ನಾವು ಒಳ್ಳೆ ಫ್ಯಾಕಲ್ಟಿ ಮೆಂಬರ್ಸು, ಮೋರ್ ದ್ಯಾನ್ 250 ಡಾಕ್ಟ್ರೇಟ್ಸು ಆರ್ ವರ್ಕಿಂಗ್ ಇನ್ ಅವರ್ ಇನ್ಸ್ಟಿಟ್ಯೂಷನ್. ಸಿಟಿ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಓದಿದ ಪ್ರತಿ ಸ್ಟೂಡೆಂಟ್ ಸಹ ಈ ದಿನ ತನ್ನ ಭವಿಷ್ಯವನ್ನ ರೂಪಿಸಿಕೊಳ್ಳೋದಲ್ಲದೆ ಇತರರಿಗೆ ಬೆಳಕಾಗಿದ್ದಾರೆ. ಈ ಕಾಲೇಜಿನಲ್ಲಿರೋ ಫ್ಯಾಕಲ್ಟೀಸ್ ಕ್ವಾಲಿಟಿಯಲ್ಲಿದ್ದಾರೆ. ಲ್ಯಾಬೊರೇಟರಿ, ಲೈಬ್ರರಿ ಸೇರಿ ಮತ್ತಷ್ಟು ಮಾಹಿತಿ ಕೊಡ್ತಾ ಈ ದಿನ ಪದವಿ ಪಡೆದ ವಿದ್ಯಾರ್ಥಿಗಳ ಮುಂದಿನ ಭವಿಷ್ಯ ಉಜ್ವಲವಾಗಿರಲಿ ಅಂತ ಪರಮಹಂಸ ಅವರು ವಿಶ್ ಮಾಡಿದ್ರು. ಇದು ಹೈಲಿ ಎಕ್ಯೂಪ್ಡ್ AMC ಆದರೆ A+ ಗ್ರೇಡ್ ಇದೆ ನ್ಯಾಕಲ್ಲಿ, ಆ್ಯಂಡ್ NIFR ರ್ಯಾಂಕಿಂಗ್ ಅಂತ ಹೇಳ್ತೀವಿ, ಅದು ಬೇರೆ ಇದೆ ನಮ್ಮಲ್ಲಿ, NBA ಅಕ್ರಿಡಿಟೆಡು. ಇವೆಲ್ಲ ಇನ್ಸ್ಟಿಟ್ಯೂಷನ್ಸಲ್ಲಿ ಒಳ್ಳೆಯ ಕ್ವಾಲಿಟಿಯನ್ನು ಮೇಂಟೈನ್ ಮಾಡೋ ಥರ ನಾವೆಲ್ಲ ಮಾಡ್ಕೊಂಡಿದ್ವಿ. ನಮ್ಮ ಇನ್ಸ್ಟಿಟ್ಯೂಷನ್ಸು ಮೇಯ್ನಾಗಿ AMC ಆಗಲಿ, ಸಿಟಿ ಇಂಜಿನಿಯರಿಂಗ್ ಕಾಲೇಜ್ ಆಗಲಿ, ಲ್ಯಾಬೊರೇಟರೀಸ್ ಫೆಸಿಲಿಟೀಸು ಎಕ್ಸಲೆಂಟ್ ಆಗಿರುತ್ತೆ. ಲೈಬ್ರರಿ, ಡಿಜಿಟಲ್ ಲೈಬ್ರರಿ ಏನು ಬೇಕು ಇವಾಗ ಹುಡುಗರಿಗೆ ಓದ್ಕೊಳ್ಳೋಕ್ಕೆಲ್ಲ ಅನುಕೂಲವಾಗಿ ನಾವೆಲ್ಲ ಮಾಡಿದ್ವಿ. ದೆನ್ ಮೋರ್ ಎವರ್ ವಿ ಹ್ಯಾವ್
ವೆರಿ ಹೈಲಿ ಎಕ್ಸ್ಪೀರಿಯನ್ಸ್ಡ್ ಆ್ಯಂಡ್ ವೆರಿ ಗುಡ್ ಟೀಚಿಂಗ್ ಫ್ಯಾಕಲ್ಟಿ ಇದ್ದಾರೆ. ದೇ ಅಂಡರ್ಸ್ಟ್ಯಾಂಡ್ ದ ಸ್ಟೂಡೆಂಟ್ಸು. ಆ್ಯಂಡ್ ಕೆಲವರಿಗೆ ವೀಕ್ ಸ್ಟೂಡೆಂಟ್ ಯಾರು ಇದ್ದರೆ ನಾವು ಮಧ್ಯಾಹ್ನ ಅಡಿಷ್ನಲ್ ಕ್ಲಾಸಸ್ ಎಲ್ಲ ಕಂಡಕ್ಟ್ ಮಾಡಿ ಆ್ಯಂಡ್ ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ ಎಲ್ಲ ಜಾಸ್ತಿ ಕಂಡಕ್ಟ್ ಮಾಡ್ತಾಯಿದ್ದಾರೆ. ಫ್ಯಾಕಲ್ಟಿ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ ಕಂಡಕ್ಟ್ ಮಾಡ್ತಾಯಿದ್ದಾರೆ ಇಲ್ಲಿ. ಅದಲ್ಲದೆ ನ್ಯಾಷನಲ್ ಲೆವೆಲ್ಲು ಸ್ಕಿಲ್ ಡೆವಲಪ್ಮೆಂಟ್ ಕೌನ್ಸಿಲಿಂದ ಎಲ್ಲ ಅಸೋಸಿಯೇಷನ್ ಇಟ್ಕೊಂಡು ಮಾಡ್ತಾಯಿದ್ದಾರೆ. ವಿ ಆಲ್ಸೋ ಬೀನ್ ಗಿವೆನ್ AICT ಪ್ರೋಗ್ರಾಮ್ಸ್ ಎಲ್ಲನೂ ನಮ್ಮಲ್ಲೂ ಕೊಡ್ತಾರೆ. ಇವಾಗ VTU ಟೆಕ್ನಿಕಲ್ ಪ್ರೋಗ್ರಾಮ್ಸು ಕಂಡಕ್ಟ್ ಮಾಡ್ತೀವಿ. ಏನೇ ಮಾಡಿದ್ರು ಈ 4 ಇಯರ್ಸಲ್ಲಿ ಸ್ಟೂಡೆಂಟ್ಸ್ಗೆ ದ ಬೆಸ್ಟ್ ಫೆಸಿಲಿಟೀಸ್ ವಿ ಆರ್ ಆಫರಿಂಗ್. ಮೋರ್ ಇಂಪಾರ್ಟೆಂಟ್ಲಿ ನಮ್ಮ ಇನ್ಸ್ಟಿಟ್ಯೂಷನ್ಸಲ್ಲಿ ಎಡಿಷ್ನಲ್ ಆಗಿ ಅಮೌಂಟ್ಸ್ ತೊಗೊಳ್ಳೋದು, ಡೊನೇಷನ್ ತೊಗೊಳ್ಳೋದು, ಇನ್ನೊಂದು ರೂಪದಲ್ಲಿ ತೊಗೊಳ್ಳೋದು ಅಂತ ಏನೂ ಇಲ್ಲ. ನಾವು ಏನು ಫೀಸ್ ಬರುತ್ತೋ ಆ ಫೀಸಲ್ಲಿ ನಾವು ಇನ್ಸ್ಟಿಟ್ಯೂಷನ್ಸ್ ರನ್ ಮಾಡ್ತಾಯಿದ್ವಿ. ಯಾಕಂದರೆ ವಿ ಆರ್ ಆಲ್ ಎಜುಕೇಟೆಡ್ ಪೀಪಲು, ಅಕಾಡೆಮಿಷಿಯನ್ಸು. ನಾವೇನು ಕಮರ್ಷಿಯಲ್ ಟೈಪಲ್ಲಿ ಯಾವುದಕ್ಕೂ ಇನ್ಸ್ಟಿಟ್ಯೂಷನ್ಸು ನಾವು ನಡೆಸಲ್ಲ. 4 ಜನಕ್ಕೆಲ್ಲ ಓದ್ಕೊಂಡು ಸ್ಟೂಡೆಂಟ್ಸ್ ಎಲ್ಲ ಅವ್ರವ್ರ ಫ್ಯಾಮಿಲೀಸನ್ನು ಚೆನ್ನಾಗಿ ನಡೆಸ್ಕೊಂಡ್ರೆ ಸಾಕು ಅಂತ ಅಂದ್ಕೊಳ್ಳೋ ಇದರಲ್ಲಿ ಇದ್ದೀವಿ. ಗುಣಮಟ್ಟದ ಶಿಕ್ಷಣದಿಂದ ವಿದ್ಯಾರ್ಥಿಗಳನ್ನ ಒಂದು ಉತ್ತಮ ನಾಗರಿಕರಂತೆ ಮಾಡೋದೇ ಸಿಟಿ ಇಂಜಿನಿಯರಿಂಗ್ ಕಾಲೇಜಿನ ಮಹೋದ್ದೇಶ. ಸ್ಕೂಲು, ಕಾಲೇಜು ಅಂದಮೇಲೆ ಬರೀ ಓದು ಬರಹ ಅಷ್ಟೇ ಇರಲ್ಲ, ಸ್ಪೋರ್ಟ್ಸ್ ಸಹ ಅವರಿಗೆ ಮುಖ್ಯವಾಗಿರುತ್ತೆ. ಸಿಟಿ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಆ ವ್ಯವಸ್ಥೆ ಹೇಗಿದೆ? AMC, ಸಿಟಿ, ಕೇಂಬ್ರಿಡ್ಜ್ ಮತ್ತು ಬ್ರೂಕ್ಲಿನ್ ಸಂಸ್ಥೆಗಳ ಉಪಾಧ್ಯಕ್ಷರಾದ ಶ್ರೀಮತಿ ಕೆ. ಗೀತಾ ಪರಮಹಂಸ ಅವರೇ ಹೇಳ್ತಾರೆ, ಕೇಳಿ. ಸಿಟಿ ಇಂಜಿನಿಯರಿಂಗ್ ಕಾಲೇಜಲ್ಲಿ ನಮ್ಮ ಲ್ಯಾಂಡ್ ಮತ್ತು ಪ್ಲೇಗ್ರೌಂಡ್ಸು ಎಲ್ಲ 16 ಏಕರ್ಸ್ ಕ್ಯಾಂಪಸ್ ಇದು. ಮಕ್ಕಳಿಗೆ ತುಂಬ ಸೌಲಭ್ಯಗಳು ತುಂಬ ಚೆನ್ನಾಗಿದೆ. ಮತ್ತು ಇವಾಗ ಗ್ರ್ಯಾಜುಯೇಷನ್ ಮಕ್ಕಳಿಗೆಲ್ಲನೂ ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ ಇದ್ದೀನಿ. ಪೇರೆಂಟ್ಸ್ ಎಲ್ಲ ತುಂಬ ಹ್ಯಾಪಿಯಾಗಿರ್ತಾರೆ. ಯಾವಾಗ ಬಂದರೂ ಇಲ್ಲಿ ಪೇರೆಂಟ್ಸ್ ಮೀಟೆಲ್ಲ ನೋಡ್ತಾ ಇರ್ತೀವಿ. ನಮ್ಮದು ಗ್ರೌಂಡ್ ಎಲ್ಲ ತುಂಬ ದೊಡ್ಡದಾಗಿರೋದ್ರಿಂದ ಇಲ್ಲಿ ಬಂದೆಲ್ಲ ನೋಡಿ ಮಕ್ಕಳೆಲ್ಲ ತುಂಬ ಹ್ಯಾಪಿಯಾಗಿ ವಿದ್ಯೆ ಒಂದೇ ಅಲ್ಲ, ಗೇಮ್ಸು, ಕ್ರಿಕೆಟ್ ಗ್ರೌಂಡ್ ಇದೆ, ಎಲ್ಲ ಪ್ಲೇಗ್ರೌಂಡ್ ಎಲ್ಲ ಆಡ್ತಾ ಇರ್ತಾರೆ. ಮತ್ತು ನಮ್ಮದು ಬಿಲ್ಡಿಂಗೂ 3 ಬಿಲ್ಡಿಂಗ್ಸು ಸ್ಪೇಷಿಯಸ್ ಆಗಿದೆ. ಎಲ್ಲನೂ ಸಿಟಿ ಸೆಂಟರಲ್ಲಿದ್ದೀವಿ. ಅದರಿಂದ ಮಕ್ಕಳೆಲ್ಲ ತುಂಬ ಅನುಕೂಲ. ಮೆಟ್ರೋ ಸ್ಟೇಷನ್ ಇದೆ ಹತ್ರ. ಬಸ್ ಫೆಸಿಲಿಟೀಸ್ ಎಲ್ಲ ತುಂಬ ಚೆನ್ನಾಗಿದೆ. ನಾವು ಬಸ್ಸಸ್ ಇಟ್ಟರು ಬಸ್ಸಸ್ಸಲ್ಲಿ ಬರೋದಿಲ್ಲ. ಗೌರ್ಮೆಂಟ್ ಟ್ರಾನ್ಸ್ಪೋರ್ಟಲ್ಲೇ ಹ್ಯಾಪಿಯಾಗಿ ಮಕ್ಕಳೆಲ್ಲ ಬರ್ತಾರೆ. ಇಲ್ಲೆಲ್ಲ ಮಕ್ಕಳನ್ನೆಲ್ಲ ನೋಡ್ತಾ ಇದ್ದರೆ ತುಂಬ ಸಂತೋಷ ಆಗುತ್ತೆ. ಇಯರ್ ತುಂಬ 500 ಸ್ಟೂಡೆಂಟ್ಸು ಹೊರಗಡೆ ಹೋಗ್ತಾ ಇದ್ದರೆ, ಹೊರಗಡೆ ಎಲ್ಲಾದರೂ ನಮ್ಮ ಮಕ್ಕಳು ಕಾಣಿಸ್ತಾ ಇದ್ದರೆ ನಮ್ಗೆ ತುಂಬ ಸಂತೋಷ. ಸಿಟಿ ಇಂಜಿನಿಯರಿಂಗ್ AMC ಸ್ಟೂಡೆಂಟ್ ಅಂತ ನಮಗೆ ಬಂದು ಹೇಳ್ತಾ ಇರ್ತಾರೆ. ತುಂಬ ಹ್ಯಾಪಿ. ವಿದ್ಯಾಭ್ಯಾಸ ಅನ್ನೋದು ಯಾವ ದಿಕ್ಕಿನಲ್ಲಿ ಮನುಷ್ಯನನ್ನ ನಡೆಸುತ್ತೋ ಅದೇ ಅವನ ಭವಿಷ್ಯವನ್ನ ನಿರ್ಧರಿಸುತ್ತೆ ಅನ್ನೋ ಹಾಗೆ ಈ ದಿನ ನೂರಾರು ವಿದ್ಯಾರ್ಥಿಗಳು ಸಿಟಿ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಪದವಿ ಪಡೆದು ಘಟಿಕೋತ್ಸವದ ಸಂಭ್ರಮವನ್ನ ಆಸ್ವಾದಿಸಿದ್ದಾರೆ. ಇಷ್ಟು ವರ್ಷ ಈ ಕಾಲೇಜು ಮತ್ತು ಶಿಕ್ಷಕರು, ಸ್ನೇಹಿತರ ಜೊತೆಗಿನ ಅನುಬಂಧವನ್ನ ಹಂಚಿಕೊಳ್ತಾ ಈ ಕಾಲೇಜು ಫ್ಯೂಚರ್ಗೆ ದಿಕ್ಸೂಚಿಯಂತೆ ಅಂತ ಹೆಮ್ಮೆ ಪಟ್ಟಿದ್ದಾರೆ. ಪ್ರತಿ ಆರಂಭ ಒಂದು ಅಂತ್ಯದ ಮಜಲಿಗೆ ತಲುಪುತ್ತಂತೆ. ಹಾಗೆ ಪ್ರತಿ ಶುಭಾಂತ್ಯ ಮತ್ತೊಂದು ಶುಭಾರಂಭಕ್ಕೆ ನಾಂದಿಯಂತೆ. ಈಗ ಸಿಟಿ ಇಂಜಿನಿಯರಿಂಗ್ ಕಾಲೇಜಿನ ವಿದ್ಯಾರ್ಥಿಗಳದ್ದು ಶುಭಾಂತ್ಯ, ಮತ್ತೊಂದು ಶುಭಾರಂಭಕ್ಕೆ ಮುನ್ನುಡಿ. ಹಾಗೆ ಕಾಲೇಜಿನ ಶಿಕ್ಷಕರದ್ದು ಸಹ ಹಾಗೆ. ಇದು ಮತ್ತೊಮ್ಮೆ ವಿದ್ಯಾರ್ಥಿಯನ್ನು ಆಯುಧ ತಯಾರಿಗೆ ಆರಂಭದ ಗಡಿ. ಈ ವೈಭವಕ್ಕೆ ಸಾಕ್ಷಿಯಾಗಿದ್ದೇ ಈ 21ನೇ ಘಟಿಕೋತ್ಸವ. ಕ್ಲಾಸ್ ರೂಮ್ನಲ್ಲಿನ ಸಿಲೆಬಸ್ ಎಕ್ಸ್ಪ್ಲನೇಷನ್ ಎಲ್ಲಾ ಸ್ಟೂಡೆಂಟ್ಸ್ಗೆ ಅರ್ಥ ಆಗದೇ ಇರಬಹುದು. ಬಟ್ ಸಿಲೆಬಸ್ನ ಪ್ರತಿ ವಿಚಾರವನ್ನ ಅನುಭವಿಸಿ ವಿಷಯವನ್ನ ಅರ್ಥವಾಗುವ ಹಾಗೆ ವಿವರಿಸುವ ಪ್ರೊಫೆಸರ್ಸ್ ತುಂಬಾ ಅವಶ್ಯಕ. ಈ ವಿಚಾರದಲ್ಲಿ ಸಿಟಿ ಇಂಜಿನಿಯರಿಂಗ್ ಕಾಲೇಜ್ ವಿದ್ಯಾರ್ಥಿಗಳು ಅದೃಷ್ಟಶಾಲಿಗಳು. ಯಾಕಂದ್ರೆ ಇಲ್ಲಿ ಪಾಠಗಳ ಜೊತೆಗೆ ಮೋಟಿವೇಟ್ ಮಾಡುವ ಪ್ರಬಲ ಶಾಲಿಗಳೇ ಇದ್ದಾರೆ. ಅದರಲ್ಲಿ ಸಿಟಿ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಎಸ್ ಕರುಣಾಕರ ಒಬ್ರು. ಅವರು ಈ ಕಾಲೇಜ್ ಕೋರ್ಸ್ಗಳ ಬಗ್ಗೆ, ಫೆಸಿಲಿಟೀಸ್ ಬಗ್ಗೆ ವಿವರಿಸಿದ್ದಾರೆ, ಕೇಳಿ. ಸಿಟಿ ಇಂಜಿನಿಯರಿಂಗ್ ಕಾಲೇಜ್ ಒಂದು ಪ್ರಮುಖವಾದದ್ದು. ವೇರಿಯಸ್ ಪ್ರೋಗ್ರಾಮ್ಸ್ ರನ್ ಮಾಡ್ತೀವಿ ಈ ಕಾಲೇಜಲ್ಲಿ. ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್, ಇನ್ಫಾರ್ಮೇಷನ್ ಸೈನ್ಸ್, AIML, ಮೆಕ್ಯಾನಿಕಲ್, ಸಿವಿಲ್, ಈವನ್ PG ಕೋರ್ಸಸ್ಸು ಇದೆ. MTech, MBA, MCA ಎಲ್ಲ ಕೋರ್ಸ್ಗಳೂ
ಸ್ಟೂಡೆಂಟ್ಸು ಕ್ವಾಲಿಟಿ ಎನ್ಹ್ಯಾನ್ಸ್ಮೆಂಟ್ಗೋಸ್ಕರ ಏನೇನು ನಾವು ಇಂಪ್ರೂವೈಸ್ ಮಾಡಬೇಕೋ ಎಲ್ಲ ರೀತಿ ಮಾಡಿದ್ದೀವಿ. ನಮ್ಮ ಕಾಲೇಜ್ ಇನ್ಫ್ರಾಸ್ಟ್ರಕ್ಚರು ಎಕ್ಸಲೆಂಟ್ ಆಗಿದೆ. ನಮ್ಮ ಮೇಡಮ್ ಆದ ವೈಸ್ ಚೇರ್ಪರ್ಸನ್ ಗೀತಾ ಮೇಡಮ್ ಅವ್ರ ಸಹಕಾರದಿಂದ ನಮ್ಮ ಇನ್ಫ್ರಾಸ್ಟ್ರಕ್ಚರ್ ತುಂಬ ಬೆಳೆದಿದೆ, ಸಾಕಷ್ಟು ಬೆಳೆದಿದೆ. ನಾವು ಯಾವುದೇ ಎಕ್ಸಲೆಂಟ್ ಟಾಪ್ ಕಾಲೇಜ್ ಇನ್ ಇಂಡಿಯಾ ಕಡಿಮೆ ಇಲ್ಲ. ಈಗ ನಮ್ಮ ಲ್ಯಾಬ್ಗಳ ಫೆಸಿಲಿಟಿ ಎಕ್ಸಲೆಂಟ್. ಸೊ ಇದರಿಂದಾಗಿ ನಾವು ಕಾಂಪಿಟೇಷನ್ನಲ್ಲಿ ನಿಲ್ಲಕ್ಕಾಗ್ತಿದೆ. ನಮ್ಮ ಹುಡುಗರು, ಅವರ್ ಸ್ಟೂಡೆಂಟ್ಸ್ ಹೂ ಎವರ್ ಈಸ್ ಗೋಯಿಂಗ್ ಔಟ್ಸೈಡ್ ಇಂಡಿಯಾ, they are competing the people with the imbibed technology that has been achieved from our college. ಮೊದಲೇ ಇದು ಕಾಂಪಿಟೇಷನ್ ಯುಗ. ಈ ಯುಗದಲ್ಲಿ ಬೆಸ್ಟ್ ಇನ್ಫ್ರಾಸ್ಟ್ರಕ್ಚರ್, ಬೆಸ್ಟ್ ಫ್ಯಾಕಲ್ಟಿ ಸಿಕ್ಕರೆ ಅದು ಆ ಕಾಲೇಜಿನ ಪುಣ್ಯ, ವಿದ್ಯಾರ್ಥಿಗಳ ಅದೃಷ್ಟ. ಅಂಥ ಪವರ್ಫುಲ್ ಫ್ಯಾಕಲ್ಟೀಸ್ ಈ ಕಾಲೇಜಿನಲ್ಲಿದ್ದಾರೆ. ಅವರ ನಂಬಿಕೆ ಎಂಥದ್ದು ಅಂದರೆ, ಒಂದು ಸರಿ ಇಂಜಿನಿಯರ್ ಆಗಬೇಕು ಅಂತ ಈ ಕಾಲೇಜೊಳಗೆ ಎಂಟ್ರಿ ಕೊಟ್ರೆ ಇಂಜಿನಿಯರ್ ಮಾಡಿಸಿನೇ ಅವರನ್ನು ಹೊರಗೆ ಕಳಿಸ್ತೀವಿ ಅನ್ನುವಷ್ಟು. I am very proud to tell that I am principal of City Engineering College and this college is making a mark. ನಮಗೆ ನಿರ್ಫಲ್ಲಿ ಎವ್ರಿ ಇಯರ್ ಪಾರ್ಟಿಸಿಪೇಟ್ ಮಾಡೋದಲ್ಲದೆ ಈ ಸಲ ನ್ಯಾಕಲ್ಲಿ ಒಳ್ಳೆ ಗ್ರೇಡ್ ಕೊಟ್ಟಿದ್ದಾರೆ. ಆ ನ್ಯಾಕ್ ಗ್ರೇಡ್ ವಿಲ್ ಕ್ಲಿಯರ್ಲಿ ಎಕ್ಸಿಬಿಟ್ ದ ಕ್ವಾಲಿಟಿ ವಿ ಆರ್ ಪೊಸೆಸಿಂಗ್. ಸೊ ಎನಿ ಸ್ಟೂಡೆಂಟ್ ಕಮಿಂಗ್ ಟು ದಿ ಸಿಟಿ ಇಂಜಿನಿಯರಿಂಗ್ ಕಾಲೇಜ್ ವಿತ್ ಎ ಡ್ರೀಮ್, definitely as a very good engineer you will be sent back. This is the promise I can give to the students. ಇದು ಪ್ರಿನ್ಸಿಪಾಲ್ರ ನಂಬಿಕೆಯಷ್ಟೇ ಅಲ್ಲ, ಇಡೀ ಸಿಟಿ ಇಂಜಿನಿಯರಿಂಗ್ ಕಾಲೇಜ್ನ ಪ್ರಗಾಢ ನಂಬಿಕೆ. ಹಾಗೆ ಕಾಲೇಜ್ನ HOD ಕೂಡ ಸಿಟಿ ಕಾಲೇಜಿನಲ್ಲಿ ಪ್ಲೇಸ್ಮೆಂಟ್ ಯಾವ ರೀತಿ ಇದೆ, ವಿದ್ಯಾರ್ಥಿಗಳಿಗೆ ಹೇಗೆ ಭವಿಷ್ಯ ರೂಪಿಸುತ್ತೆ, ಹೇಗೆ ಬೆಳಕಾಗುತ್ತೆ, ಈ ಎಲ್ಲಾ ವಿಚಾರಗಳ ಮೇಲೆ ಬೆಳಕು ಚೆಲ್ಲಿದ್ದಾರೆ. ಕಾಲೇಜ್ ಸ್ಟಾರ್ಟೆಡ್ 2001. ನಮ್ಮಲ್ಲಿ 9 UG ಪ್ರೋಗ್ರಾಮ್ ಇದೆ, ಆಮೇಲೆ 3 PG ಪ್ರೋಗ್ರಾಮ್ಸ್ ಇದೆ. ನಮ್ಮಲ್ಲಿ ಪ್ರತಿ ರಿಸರ್ಚ್ ಫೆಸಿಲಿಟಿ ಸ್ಟೂಡೆಂಟ್ಸಿಗೆ ನಾವು ಪ್ರಮೋಟ್ ಮಾಡ್ತೀವಿ. ಸೊ ನಮ್ಮ ಕಾಲೇಜ್ ಯಾಕೆ ಆಯ್ಕೆ ಮಾಡ್ಕೋಬೇಕು ಅಂದರೆ, ನಮ್ಮಲ್ಲಿರುವಂಥ ಮೋಟಿವೇಶನ್ ಫಾರ್ ಸ್ಟೂಡೆಂಟ್ಸ್, ನಮಗೆ ಬರುವಂಥ ಗ್ರ್ಯಾಂಟ್ಸ್ ಅಥವಾ ಫಂಡಿಂಗ್ ಟುವರ್ಡ್ಸ್ ರಿಸರ್ಚ್ ಇರ್ಬೋದು. ನಮ್ಮಲ್ಲಿ ಇನ್ಕ್ಯುಬೇಷನ್ ಸೆಂಟರ್ಸ್ ಇದೆ. ಇನ್ಕ್ಯುಬೇಷನ್ ಸೆಂಟರ್ಸಲ್ಲಿ ಸ್ಟೂಡೆಂಟ್ಸ್ ಕೂಡ ಅವರವರ ಆಯ್ಕೆಯಾದಂಥ ಪ್ರಾಜೆಕ್ಟು ವೇರಿಯಸ್ ಡೊಮೈನ್ಸ್ ಮೇಲೆ ಮಾಡ್ಬೋದು. ನಾವು ಆ ಸ್ಟೂಡೆಂಟ್ಸ್ನ ಸ್ಟೇಟ್ ಲೆವೆಲ್ ಮತ್ತು ನ್ಯಾಷನಲ್ ಲೆವೆಲ್ ಪಾರ್ಟಿಸಿಪೇಷನ್ಗೆ ಪ್ರಮೋಟ್ ಮಾಡ್ತೀನಿ. ನಾವೇ ಅವ್ರಿಗೆ ಫೈನಾನ್ಷಿಯಲ್ ಸಪೋರ್ಟ್ ಎಲ್ಲ ಕೊಟ್ಟು ಅವರ ಪ್ರಾಜೆಕ್ಟ್ಗಳನ್ನ ಪ್ರತಿ ಇವೆಂಟ್ಗೆ ವಿತ್ ಫ್ಯಾಕಲ್ಟಿ ಗೈಡೆನ್ಸಲ್ಲಿ ನಾವು ಮೋಟಿವೇಟ್ ಮಾಡ್ತೀವಿ. ಅದರಿಂದ ನಮ್ಮ ಸ್ಟೂಡೆಂಟ್ಸ್ಗೆ ಪ್ಲೇಸ್ಮೆಂಟ್ ಅಥವಾ ಸ್ಕಿಲ್ಲಲ್ಲಿ ಎನ್ಹ್ಯಾನ್ಸ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಹಾಗಾಗಿ ನಮ್ಮ ಕಾಲೇಜಲ್ಲಿ ಮೇನ್ ಸ್ಟೂಡೆಂಟ್ಸಿಗೆ ಪಾಠ ಕಲಿಸೋದಕ್ಕಿಂತ ಅವ್ನು ಹೇಗೆ ಅವ್ನು ಹೇಗೆ ಇಂಪ್ರೂವ್ ಆಗ್ತಾನೆ ಅದಕ್ಕೆ ನಾವು ಜಾಸ್ತಿ ಫೋಕಸ್ ಮಾಡ್ತೀವಿ. ನಮ್ಮಲ್ಲಿರುವಂಥ ಪ್ರತಿ ಫ್ಯಾಕಲ್ಟಿಗಳಿಗೂ ಕೂಡ ಇಲ್ಲಿ PhD ಮಾಡೋ ಫೆಸಿಲಿಟಿ ಇರೋದ್ರಿಂದ ರಿಸರ್ಚಿಗೆ ಜಾಸ್ತಿ ಆದ್ಯತೆ ಕೊಡ್ತೀವಿ. ಸೊ ಹಾಗಾಗಿ ನಮ್ಮ ಕಾಲೇಜಲ್ಲಿ ಸ್ಟೂಡೆಂಟ್ಸ್ ಆಯ್ಕೆ ಮಾಡೋರಿಗೆ ಖಂಡಿತ ಪ್ಲೇಸ್ಮೆಂಟ್ ಗ್ಯಾರಂಟೆಡ್ ಜಾಬ್ ಅವ್ರು ಆಯ್ಕೆ ಮಾಡಿ ಹೋಗ್ಬೋದು. ವರ್ಷಾನುಗಟ್ಟಲೆ ಇಷ್ಟಪಟ್ಟು ಓದಿದ್ದ ಮಕ್ಕಳು ಈ ದಿನ ಒಂದು ಸಾಧನೆ ಮಾಡಿ ಪೋಷಕರ ಕಣ್ಮುಂದೆ ನಿಂತಾಗ ಆ ಎದೆ ಉಬ್ಬೇರಿಳಿತಕ್ಕೆ ಪಾರವೇ ಇರಲ್ಲ. ಈ ವೇದಿಕೆ ಅದ್ಧೂರಿಯಾಗಿ ನೆರವೇರೋಕೆ ಕಾರಣ ವಿದ್ಯಾರ್ಥಿಗಳ ಹಾರ್ಡ್ ವರ್ಕ್ ಅಂತ ಕೆಲವರು ಹೇಳಿದ್ರು. ಬಟ್ ವಿದ್ಯಾರ್ಥಿಗಳು ಮಾತ್ರ ನಾವು 1% ಎಫರ್ಟ್ ಹಾಕಿದ್ರೆ ಗುರುಗಳು, ಪೋಷಕರು 99% ಎಫರ್ಟ್ ಹಾಕಿ ನಮಗೆ ದಾರಿ ತೋರಿಸಿದ್ದಾರೆ. ಅದಕ್ಕೆ ನಾವಿಲ್ಲಿರೋಕೆ ಸಾಧ್ಯವಾಯಿತು ಅಂತಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅಕ್ಷತಾ ಅಂತ. ನಾನು ಸಿಟಿ ಇಂಜಿನಿಯರಿಂಗ್ ಕಾಲೇಜಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಮಷಿನ್ ಲರ್ನಿಂಗ್ ಕೋರ್ಸ್ನ ಕಂಪ್ಲೀಟ್ ಮಾಡಿದ್ದೀನಿ. ಐ ಆಮ್ ಗ್ರ್ಯಾಜುಯೇಟೆಡ್ ನೌ. ಐ ಗಾಟ್ 51st ಯೂನಿವರ್ಸಿಟಿ ರ್ಯಾಂಕ್ ಫ್ರಮ್ VTU. ಇಟ್ಸ್ ಲೈಕ್ ಪ್ರೌಡ್ ಮೂಮೆಂಟ್. ಒಂಥರ ತುಂಬ ಖುಷಿ ಆಗ್ತದೆ. ನಮ್ಮ ಪೇರೆಂಟ್ಸ್ ಕೂಡ ಒಳಗಡೆ ಇದ್ದಾರೆ. ಈಗ ನಡೆದ ಘಟಿಕೋತ್ಸವ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳ ಬದುಕಲ್ಲಿ ಮಹತ್ವದ ತಿರುವನ್ನ ಕೊಟ್ಟಿದೆ. ಅಂದುಕೊಂಡಿದ್ದನ್ನ ಸಾಧಿಸಿದೆ, ಅಂದುಕೊಂಡಿದ್ದನ್ನ ಸಾಧಿಸ್ದೆ, ಪದವಿ ಪಡೆದೆ ಅನ್ನೋ ಹೆಮ್ಮೆ ವಿದ್ಯಾರ್ಥಿಗಳಲ್ಲಿ ಜಾಸ್ತಿ ಇದೆ. ಇದು ಜೀವನದುದ್ದಕ್ಕೂ ವಿದ್ಯಾರ್ಥಿಗಳು ಜೊತೆಯಲ್ಲಿ ಕ್ಯಾರಿ ಮಾಡಬಹುದಾದ ಸುಂದರ ನೆನಪಿನ ಬುತ್ತಿಯಾಗಲಿದೆ. ನನಗೆ ಯೂನಿವರ್ಸಿಟಿ 21st ರ್ಯಾಂಕ್ ಬಂದಿದೆ. ಇದಕ್ಕೆ ನಾನು ತುಂಬ ಖುಷಿ ಪಡ್ತಿದ್ದೀನಿ. ಪ್ಲಸ್ ಕಾಲೇಜ್ ಅವ್ರು ಕೂಡ ತುಂಬ ಸಪೋರ್ಟ್ ಮಾಡಿದ್ರು. ಜಾಸ್ತಿ ಸಪೋರ್ಟ್ ಮಾಡಿದ್ದು ಬಂದುಬಿಟ್ಟು ನಮ್ಮ ಪ್ರೀವಿಯಸ್ HOD ex-HOD ವಾಗ್ದೇವಿ ಮ್ಯಾಮ್ ಅಂತ. ಅವರು ಮತ್ತು ಅವರ ಲೈಕ್ ಪ್ರೊಫೆಸರ್ಸ್ ಎಲ್ಲ ಲೈಕ್ ಅವಿಂದ್ಯಾ ಮ್ಯಾಮು
ಮತ್ತು ಸಂಗೀತ ಮ್ಯಾಮ್ ಅಂತ ಇದ್ದರು, ಅವರೆಲ್ಲ ತುಂಬ ಸಪೋರ್ಟ್ ಮಾಡಿದ್ರು. ಪ್ಲಸ್ ನಮ್ಗೆ ಇಂಟರ್ನ್ಶಿಪ್ಸಲ್ಲಿ ಕೂಡ ಗೈಡೆನ್ಸ್ ಮಾಡಿದ್ರು. ಚೆನ್ನಾಗಿದೆ ಮ್ಯಾಮ್, ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ಪ್ಲಸ್ ಇವಾಗ ಅಪ್ಡೇಟ್ಮೆಂಟ್ಸ್ ಕೂಡ ನಡೀತಿದೆ. ಪ್ಲಸ್ ಎಲ್ಲ ರಿನೋವೇಟ್ ಎಲ್ಲ ಮಾಡಿದ್ದಾರೆ ಆ್ಯಂಡ್ ಸ್ಕೈ ವಾಕ್ಸ್ ಅದು ಇದೆಲ್ಲ ಮಾಡಿಸಿದ್ದಾರೆ. ಸೊ ಇವಾಗ ಇನ್ಫ್ರಾಸ್ಟ್ರಕ್ಚರ್ ಕೂಡ ಬೆಳೀತಿದೆ ನಮ್ಮ ಕಾಲೇಜ್ದು. ಏನೇ ಸಾಧನೆ ಮಾಡಿದ್ರೂ ಅದು ತಂದೆ ತಾಯಿಗೆ, ವಿದ್ಯಾ ಕಲಿಸಿದ ಗುರುಗಳಿಗೆ ಸಲ್ಲುತ್ತೆ ಅನ್ನೋದು ಇಲ್ಲಿ ಪದವಿಗಳನ್ನು ಪಡೆದ ಪ್ರತಿ ವಿದ್ಯಾರ್ಥಿನಿಯರ ಮಾತು. ಅವರ ಖುಷಿಗೆ ಕಾರಣವೇ ಸಿಟಿ ಇಂಜಿನಿಯರಿಂಗ್ ಕಾಲೇಜನ್ನು ದಿಗ್ಗಜ ಶಿಕ್ಷಣ ಸಂಸ್ಥೆ. ನನ್ನ ಹೆಸರು ದಿವ್ಯಾ ಅಂತ. ನಾನು 68th ರ್ಯಾಂಕ್ ಬಂದಿದೆ VTU ಅಲ್ಲಿ. ನಾನು ನನ್ನ ಕಾಲೇಜ್ ಅವ್ರನ್ನ ಥ್ಯಾಂಕ್ ಮಾಡ್ತೀನಿ. ಬಿಕಾಸ್ ಅವರಿಂದನೇ ನಾನು ಇಷ್ಟು ಮುಂದೆ ಬರೋಕ್ಕಾಗಿದ್ದು. ನಾನು ನನ್ನ ಚೇರ್ಮನ್ ಸರ್, ಪರಮಹಂಸ ಸರ್ ಮತ್ತು ಕರುಣಾಕರ್ ಸರ್ ಪ್ರಿನ್ಸಿಪಲ್ ಅವ್ರಿಗೆ ಥ್ಯಾಂಕ್ ಮಾಡ್ತೀನಿ. ಆ್ಯಂಡ್ ಮೋಸ್ಟ್ ಸ್ಪೆಷಲ್ ಥ್ಯಾಂಕ್ ಬಂದುಬಿಟ್ಟು ನನ್ನ ಟೀಚರ್ ಸಂಗೀತಾ ಮ್ಯಾಮ್ ಆ್ಯಂಡ್ ವಿಂದ್ಯಾ ಮ್ಯಾಮ್. ಅವ್ರು ತುಂಬ ಗೈಡೆನ್ಸ್ ಕೊಟ್ಟು ನಮಗೆ ಮೆಂಟೋರ್ ಮಾಡಿ ಏನೇನು ಮಾಡಿದ್ರೆ ಹೆಂಗೆ ಮಾರ್ಕ್ಸ್ ಬರುತ್ತಂತೆಲ್ಲ ಹೇಳಿ ಕ್ವಶನ್ಸ್ ಕೊಟ್ಟು ತುಂಬ ವರ್ಕ್ ಮಾಡಿದ್ದಾರೆ. ಆ್ಯಂಡ್ ನಮ್ಮ HOD ವಾಗ್ದೇವಿ ಮ್ಯಾಮ್ ಅವ್ರು ಪ್ರತಿಯೊಂದು ಸ್ಟೆಪ್ಪಲ್ಲೂ ನಮ್ಮ ಜೊತೆ ಇದ್ದಾರೆ. ಸೊ ಐ ಥ್ಯಾಂಕ್ ಎವ್ರಿ ಒನ್ ಇನ್ ಅವರ್ ಕಾಲೇಜ್. ಪದವಿ ಪಡೆದ ಪ್ರತಿ ವಿದ್ಯಾರ್ಥಿಗಳು ಈ ಕ್ಷಣದಲ್ಲಿ ತುಂಬಾನೇ ಸಂತಸಪಟ್ರು. ಇದೇ ದಿನಕ್ಕಾಗಿ ಕಾದು ಮಕ್ಕಳನ್ನ ಓದಿಸಿ ಒಳ್ಳೆಯ ಸ್ಥಾನಕ್ಕೇರುವಂತೆ ಮಾಡಬೇಕು ಅನ್ನೋ ಕನಸು ಕಂಡಿದ್ದ ಎಲ್ಲಾ ಪೋಷಕರು ಸಹ ಸಾರ್ಥಕತೆಯ ನಗೆ ಬೀರಿದ್ರು. ಕಾರ್ಯಕ್ರಮದಲ್ಲಿ ಎಲ್ಲಾ ವಿದ್ಯಾರ್ಥಿಗಳ ಅಪ್ಪ ಅಮ್ಮಂದಿರಿದ್ರು. ಸಿಟಿ ಇಂಜಿನಿಯರಿಂಗ್ ಕಾಲೇಜಿನಿಂದ ನಮ್ಮ ಮಕ್ಕಳು ಇವತ್ತು ಒಂದೊಳ್ಳೆ ಭವಿಷ್ಯ ರೂಪಿಸ್ಕೊಳ್ಳೋಕೆ ಸಾಧ್ಯವಾಯಿತು ಅಂತ ಹೇಳಿದ್ರು. ಬಟ್ ವಿದ್ಯಾರ್ಥಿಗಳು ಪೋಷಕರಿಗೆ ಸಕ್ಸಸ್ ಕ್ರೆಡಿಟ್ ಕೊಡ್ತಾ ಇದ್ದಾರೆ. ಫಸ್ಟ್ ಆಫ್ ಆಲ್ ನಮ್ಮ ಪೇರೆಂಟ್ಸಿಗೆಲ್ಲ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವರು ಸಹಕಾರ ಇಲ್ಲದೆ ನಾವು ಇಲ್ಲಿಗೆ ಬರೋಕ್ಕಾಗ್ತಿರಲಿಲ್ಲ. ಆಮೇಲೆ 4 ಇಯರ್ಸ್ ಜರ್ನಿ ಏನಿದೆ ಕಾಲೇಜಲ್ಲಿ ತುಂಬ ಚೆನ್ನಾಗಾಯಿತು. ಚೆನ್ನಾಗಿ ಎಂಜಾಯ್ ಮಾಡಿದ್ವಿ, ಚೆನ್ನಾಗಿ ಓದಿದ್ವಿ, ಎಲ್ಲ ಎಕ್ಸಾಮ್ಸು ಅಟೆಂಡ್ ಮಾಡಿದ್ವಿ. ಹಾಗೆ ಚೆನ್ನಾಗಿ ನಾವು ಏನೇನು ಲೈಫಲ್ಲಿ ಎಂಜಾಯ್ ಮಾಡಬೇಕಂತಾಯಿತೋ ಈ ಜರ್ನಿನ ಎಂಜಾಯ್ ಮಾಡಿದ್ದೀವಿ. ಖುಷಿ ಆಗ್ತಿದೆ. ಮತ್ತು ಎಲ್ಲ ಟೈಮ್ ಬಂದಾಗೆಲ್ಲ ಇದಾಗುತ್ತೆ. ಸೊ ಅಷ್ಟೇ. ಈಗ ಸರ್ಟಿಫಿಕೇಟ್ ಡಿಗ್ರಿ ಕಂಪ್ಲೀಷನ್ ಅಂತ ಕೊಡ್ತಾ ಇದ್ದಾರೆ. ಸೊ ತುಂಬ ಪ್ರೌಡ್ ಫೀಲ್ ಆಗುತ್ತೆ. ನಮ್ಮ ಕಾಲೇಜ್ ಎಲ್ಲ ಸಪೋರ್ಟಿವ್ ಆಗಿದ್ದಾರೆ, ಲೆಕ್ಚರ್ಸ್ ಸಪೋರ್ಟಿವ್ ಆಗಿದ್ದಾರೆ. ಕೆಲವೊಂದು ಡಿಪಾರ್ಟ್ಮೆಂಟಲ್ಲಿ ಇನ್ನೂ ಚೆನ್ನಾಗಿದ್ದಾರೆ ಫ್ಯಾಕಲ್ಟೀಸ್ ಎಲ್ಲ. ಸೊ ಓವರಾಲ್ ಕಾಲೇಜ್ ಎಲ್ಲ ಚೆನ್ನಾಗಿದೆ, ಪರವಾಗಿಲ್ಲ. ನಮ್ಮ ಬರಬೇಕಾಗಿರೋ ಯೂತ್ಸಿಗೆಲ್ಲ ತುಂಬ ಯೂಸ್ಫುಲ್ ಆಗುತ್ತೆ. ಪ್ರತಿ ವಿದ್ಯಾರ್ಥಿನಿಯರ ಬಾಯಲ್ಲಿ ಕಾಲೇಜ್ ಇಸ್ ಬೆಸ್ಟ್, ಇಂಥ ಫ್ಯಾಕಲ್ಟೀಸ್ ಇದ್ರೆ ಸಾಧನೆಯ ಶಿಖರವೇರಿ ಗೆಲುವಿನ ತುದಿ ತಲುಪಿಸಬಹುದು ಅಂತಿದ್ದಾರೆ. ತುಂಬ ಕಾಲೇಜಲ್ಲಿ ಹೊಸ ಬ್ರ್ಯಾಂಚ್ ಅಂದ್ಬಿಟ್ಟು ಇರಲ್ಲ, ಬಟ್ ನಮ್ಮ ಕಾಲೇಜಲ್ಲಿ ಇದೆ AI ಮತ್ತು AI ವಿತ್ ಡೇಟಾ ಸೈನ್ಸು ಈ ವರ್ಷದಿಂದ ಸ್ಟಾರ್ಟ್ ಮಾಡಿದ್ದಾರೆ. ಟೆಕ್ನಾಲಜಿ ತುಂಬ ಫಾಸ್ಟ್ ಫಾರ್ವರ್ಡ್ ಆಗಿರೋದ್ರಿಂದ ನಾವು ಅಪ್ಡೇಟೆಡ್ ಕೋರ್ಸ್ ತಗೊಳ್ಳೋದು ತುಂಬ ಒಳ್ಳೆಯದು ಅಂತ ಅನ್ಸುತ್ತೆ. ಕಾಲೇಜ್ ಬಗ್ಗೆ ಹೇಳಬೇಕಂದ್ರೆ ಜಾಸ್ತಿ ಮೆಮೊರೀಸ್ ಇದೆ. ಫಸ್ಟ್ ಆಫ್ ಆಲ್ ಇನ್ನೊಂದು ಕಲಿಯೋದು ಜಾಸ್ತಿ ಸಿಕ್ತು ನನಗೆ, ಒಳ್ಳೆ ಅಪರ್ಚುನಿಟೀಸು ಸಿಕ್ತು. ಆ್ಯಸ್ ಅ ಕಲ್ಚರಲ್ಲೀನೂ ಸಿಕ್ತು, ಆ್ಯಸ್ ವೆಲ್ ಆಸ್ ಇನ್ನು ಬಿಟ್ಟರೆ ನಮಗೆ ಡಿಪಾರ್ಟ್ಮೆಂಟ್ ವೈಸ್ ಆಗಲಿ, ಫಂಕ್ಷನ್ಸ್ ಆಗಲಿ, ಆಮೇಲೆ ನಮಗೆ ಟೆಕ್ನಿಕಲ್ ಸೆಮಿನಾರ್ಸ್ ಆಗಲಿ, ಒಳ್ಳೆ ದೊಡ್ಡ ಪ್ರೊಫೆಸರ್ಸಿಂದ ನಮಗೆ ಒಳ್ಳೆ ನಾಲೆಜ್ ಸಿಕ್ತು. ದಿಸ್ ವಾಸ್ ಔಟ್ಡೋರ್, ಎಲ್ಲ ಕಡೆ ಎಕ್ಸ್ಪೋಸರ್ ಸಿಕ್ತು. ಐ ಹ್ಯಾಡ್ ಮೈ ಲೈಫ್ ವೆರಿ ಬ್ಯೂಟಿಫುಲ್ ಇನ್ ದಿಸ್ 4 years, ಎಸ್ಪೆಷಲಿ ಇನ್ ಸಿಟಿ ಇಂಜಿನಿಯರಿಂಗ್ ಕಾಲೇಜ್. ಫಸ್ಟು ಯಾಕಂತ ಬಂತೆ ಅಂತ ಅನಿಸ್ತು, ಬಟ್ ಎಂಡ್ ಆಫ್ ದಿ ಡೇ ಇಟ್ ವಾಸ್ ಅ ವೆರಿ ಮೆಮೊರಬಲ್ ಡೇ. ನನಗೆ ಒಳ್ಳೆ ಮೆಮೊರೀಸ್ ಬಂತು. ಬಟ್ ಮೋಸ್ಟ್ಲಿ ಥ್ಯಾಂಕ್ಸ್ ಟು ಮೈ ಪೇರೆಂಟ್ಸ್. ಈ ಕಾಲೇಜ್ ಅವರೇ ಹುಡುಕಿ ಅವರೇ ಸೇರಿಸಿದ್ದು. ಕಾಲೇಜ್ ಬಗ್ಗೆ ಫೆಸಿಲಿಟೀಸ್ ಏನೇನೆಂದರೆ, ಸೊ ನಮ್ಮ ಫೆಸಿಲಿಟೀಸ್ ಎಲ್ಲ ಚೆನ್ನಾಗಿದೆ. ವಿ ಹ್ಯಾವ್ ಲೈಬ್ರರೀಸ್, ಸ್ಟೂಡೆಂಟ್ಸ್ ಕ್ಯಾನ್ ಸ್ಪೆಂಡ್ ದ ಟೈಮ್ಸ್ ಇನ್ ಲೈಬ್ರರೀಸ್ ಆ್ಯಂಡ್ ಫ್ಯಾಕಲ್ಟೀಸ್ ಆರ್ ವೆರಿ ಫ್ರೆಂಡ್ಲಿ. ಕಾಲೇಜಲ್ಲಿ ಎಜುಕೇಷನ್ ತುಂಬ ಚೆನ್ನಾಗಿದೆ ಅನ್ನಿಸ್ತು. ಆ್ಯಂಡ್ ಅಪಾರ್ಟ್ ಫ್ರಮ್ ದ್ಯಾಟ್ ನಾನು ಈ ಕಾಲೇಜಿಗೆ ಥ್ಯಾಂಕ್ಸ್ ಅಂತ ಏನಿಗೆ ಹೇಳ್ತೀನಿ ಅಂದರೆ, ನನಗೆ ಸಿಕ್ಕಿರೋ ಫ್ರೆಂಡ್ಸು, ಅವ್ರ ಜೊತೆ ಇರೋ ಮೆಮೊರೀಸು, ನಮಗೆ ಕಾಲೇಜಲ್ಲಿ ಸಿಕ್ಕಿದ ಎಕ್ಸ್ಪೋಸರು. ಕಾಲೇಜಲ್ಲಿ ಮಾಡರ್ನೈಸ್ಡ್ ಲ್ಯಾಬ್ಸ್ ಇದೆ, ಆಮೇಲೆ ಹಂಗೆ ವೆಲ್ ಸ್ಟಾಕ್ಡ್ ಲೈಬ್ರರೀಸ್ ಇದೆ, ಆಮೇಲೆ ಹಂಗೆ ಇಟ್ ಈಸ್ ಅ ಗುಡ್ ಪ್ಲೇಸ್ ಟು ಸ್ಟಡಿ ಓವರ್ ಇಯರ್. ಫ್ಯಾಕಲ್ಟೀಸ್ ಸಹ ತುಂಬ ಅಪ್ರೋಚಬಲ್ ಆಗಿದ್ದಾರೆ. ಸೊ ಇಟ್ ಈಸ್ ಅ ನೈಸ್ ಪ್ಲೇಸ್. ಘಟಿಕೋತ್ಸವದ ಕಾರ್ಯಕ್ರಮ ಮುಗಿದ್ರೂ ಸಿಟಿ ಇಂಜಿನಿಯರಿಂಗ್ ಕಾಲೇಜಿನ ಮುಂದೆ ಖುಷಿಯ ಕಲರವ ಹಾಗೆ ಉಳಿದಿತ್ತು. ಒಳ್ಳೆ ಸ್ಟೂಡೆಂಟ್ಸ್ನ ಈ ಸಮಾಜಕ್ಕೆ ಕೊಡುಗೆಯಾಗಿ ಕೊಟ್ವಿ ಅನ್ನೋ ಹೆಮ್ಮೆ ಕಾಲೇಜಿನ ಸಿಬ್ಬಂದಿಗಿದ್ರೆ, ಒಳ್ಳೆ ಕಾಲೇಜಿನಲ್ಲಿ ಓದಿ ಬಂದ್ವಿ ಅನ್ನೋ ಸಕ್ಸಸ್ ಫೀಲ್ ಸ್ಟೂಡೆಂಟ್ಸ್ನಲ್ಲಿತ್ತು. ತಮ್ಮ ಮಕ್ಕಳಿಗೆ ಒಳ್ಳೆ ಕಾಲೇಜ್ ಸಿಕ್ತು ಅನ್ನೋ ಸಾರ್ಥಕತೆ ಪೋಷಕರದ್ದು. ಇದೇ ಅಲ್ವಾ ನಿಜವಾದ ಸಾಧನೆ, ಶಿಕ್ಷಣ ಕ್ಷೇತ್ರಕ್ಕೆ ಬೇಕಾದ ಮನ್ನಣೆ. ಅಂತೂ 4 ವರ್ಷಗಳ ಜರ್ನಿ ಈ ದಿನ ಮತ್ತೊಂದು ತಿರುವನ್ನ ಪಡೆದಿತ್ತು.
ಖುಷಿ ಖುಷಿಯಾಗಿ ಮುಗುಳ್ನಗೆಯಲ್ಲಿ ಗೆಲುವಿನ ಹೂವು ಅರಳಿತ್ತು. ಭವಿಷ್ಯಕ್ಕೆ ಬಲ ಸಿಕ್ಕಿತ್ತು. ಹೀಗೆ ಸಿಟಿ ಎಂಜಿನಿಯರಿಂಗ್ ಕಾಲೇಜಿನ ಗ್ರಾಜ್ಯುಯೇಷನ್ ಡೇ ಹ್ಯಾಪಿ ಎಂಡಿಂಗ್ ಆಯಿತು. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.